ಪ್ರಾಚೀನ ಕಾಲದಿಂದಲೇ ಮೆಣಸು, ಚಕ್ಕೆ, ಲವಂಗ ಹಾಗೂ ಶುಂಠಿ ಅತ್ಯಂತ ಬೆಲೆ ಬಾಳುವ ಮಸಾಲೆಯಾಗಿತ್ತು. ಆಗ ಜಗತ್ತಿನಲ್ಲಿ ಮೆಣಸು ಬೆಳೆಯುವ ಪ್ರದೇಶವೆಂದರೆ ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಇರುವ ಊರುಗಳಾದ ಗೇರುಸೊಪ್ಪ, ಗೋಣಿಕೊಪ್ಪ, ಹೊನ್ನಾವರ, ಮೆಣಸಿನ ಹಾಡ್ಯ ಹಾಗೂ ಮಲಬಾರಿನ ಕರಾವಳಿಯ ಇತರೆ ಪ್ರದೇಶಗಳು ಅಥವಾ ಸಂಪೂರ್ಣ ಪಶ್ಚಿಮ ಘಟ್ಟಗಳೇ ಅನ್ನಬಹುದು. ಆಗ ಮೆಣಸು, ಚಕ್ಕೆ, ಲವಂಗ, ಶುಂಠಿ ಹಾಗೂ ಇತರೆ ಮಸಾಲೆ ಪದಾರ್ಥಗಳನ್ನು ಅರೇಬಿಯಾ ಮತ್ತು ಪರ್ಷಿಯನ್ ವ್ಯಾಪಾರಿಗಳು ಕುದುರೆ, ಕತ್ತೆ ಹಾಗೂ ಒಂಟೆಗಳ ಮೂಲಕ ಭಾರತದಿಂದ ಯುರೋಪ್ಗೆ ಸಾಗಿಸುತ್ತಿದ್ದರು. ಅದು ಹೇಗೆ ಅಂತ ನಾವು ರಿಸರ್ಚ್ ಮಾಡಿ ನೋಡಿದಾಗ ಆಗಿನ ಸಿಲ್ಕ್ ರೋಡ್ಗೆ ಕನೆಕ್ಟ್ ಆಗುವಂಥ 3 ಪಾಸಿಬಿಲಿಟಿ ದಾರಿಗಳು ಇದ್ದವು. ಅವು ಯಾವ್ಯಾವು ಅಂದರೆ, ಮೊದಲನೆಯ ಮಾರ್ಗ ಜಮ್ಮು ಕಾಶ್ಮೀರದ ಶ್ರೀನಗರ್, ಗಿಲ್ಗಿಟ್, ಕಾಕೋರಂ ಮುಖಾಂತರ ಕಾಶ್ಗರ್ಗೆ ತಲುಪುವುದು. ಎರಡನೇದ್ದು ಪುರುಷಾಪುರ, ಅಂದರೆ ಅದು ಈಗಿನ ಪಾಕಿಸ್ತಾನದ ಪೇಶಾವರ ತಲುಪುವುದು. ಮತ್ತೊಂದು ವಾಯಾ ಹಡ್ಡಾ, ಕಾಪಿಸಾ, ಬಾಮಿಯಾನ್ ಮುಖಾಂತರ ಬಲ್ಕ್ ಹತ್ರ ಇರುವ ಸಿಲ್ಕ್ ರೋಡ್ಗೆ ತಲುಪುವುದು. ನಂತರ ಅಲ್ಲಿಂದ ಮೆಡಿಟೇರಿಯನ್ ಸಮುದ್ರದ ಮೂಲಕ ಯುರೋಪಿನ ಪೋರ್ಚುಗಲ್, ಸ್ಪೇನ್, ಜರ್ಮನಿ, ಇಂಗ್ಲೆಂಡ್ ಹಾಗೂ ಇತರೆ ಪ್ರದೇಶಗಳಿಗೆ ಸಾಗಿಸುತ್ತಿದ್ದರು.